7:30 ಹಂಗಿದ್ದೆ. ನಮ್ಮ ಮಮ್ಮಿ ಇವತ್ತು ನೂಡಲ್ಸ್ ಮಾಡಿ. ಇದೇ ನಾನು ಹಾಕೊಂಡು ಹೋಗ್ತಿರೋ ಡ್ರೆಸ್, ಲೆಹಂಗ ಹಾಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಮಿರರ್, ಇಲ್ಲಿ ರೆಡಿ ಆಗ್ತೀನಿ ಇವಾಗ. ನನಗೆ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಅಮ್ಮದ ಸೀರೆ ಕಲೆಕ್ಷನ್ಸ್ ಎಷ್ಟಿದೆ ಅಂತ. ಅಲ್ಲಿಂದ ಡ್ರೆಸ್ ಹಾಕೊಂಡಿದ್ದಾಯ್ತು ನೋಡಿ, ಚೆನ್ನಾಗಿದೆಯಾ? ಮಿರರಲ್ಲಿ ನೋಡಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ರಾಣಿ ಬ್ಲಾಗ್ಸ್. ಇವತ್ತಿನ ಡೇ ಏನು ಅಂತ ಅಂದರೆ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇರೋದ್ರಿಂದ ನಾನು ಹೆಂಗೆ ರೆಡಿಯಾಗಿ ಹೋಗ್ತೀನಿ ಅಂತ ನೋಡಿಸ್ತೀನಿ. ನಾನು ಎದ್ದಿರೋದು 8 o'clockಗೆ, 8 o'clock ಅಲ್ಲ 7:30 ಹಂಗಿದ್ದೆ. ನಮ್ಮ ಮಮ್ಮಿ ಇವತ್ತು ನೂಡಲ್ಸ್ ಮಾಡಿದ್ದಾರೆ. ಆಲ್ರೆಡಿ ತಿಂತಾಯಿದ್ದೀನಿ ನಾನು. ಇವತ್ತು ಹಾಕ್ಕೊಟ್ಟಿದ್ದಾರೆ. ನಮ್ಮ ಬುಜ್ಜಿ ನೋಡಿ ಸ್ಕೂಲಿಗೆ ರೆಡಿಯಾಗಿದ್ದಾಳೆ, ಶೂ ಹಾಕೋತಾ ಇದ್ದಾಳೆ ಇವಾಗ. ಬುಜ್ಜಿ ಆಯಿ ಬಾಯ್, ಹಂಗೆ ಬಾಯ್. ನಮ್ಮ ಬುಜ್ಜಿನ ಇವಾಗ ನಮ್ಮ ಡ್ಯಾಡಿ ಬಿಟ್ಟು ಬರೋಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಈ ಲಾಗಲ್ಲಿ ನಾನು ಗೆಟ್ ರೆಡಿ ವಿತ್ ಮೀ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದು ತಿಂದಿದ್ದಾಯಿತು ನೋಡಿ. ನೈಟೇ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಇದೇ ನಾನು ಹಾಕೊಂಡು ಹೋಗ್ತಿರೋ ಡ್ರೆಸ್, ಲೆಹಂಗ ಹಾಕೊಂಡು ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನದೇ ಸೀರೆಯಲ್ಲಿ ನನಗೆ ಸೀರೆ ಇಷ್ಟ ಆಗಿಲ್ಲ ಅಂತ ಲೆಹಂಗ ಹೊಲಿಸಿರೋದು. ನೋಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಿ ಸಿಗ್ತೀನಿ. ನೋಡೋಣ ಯಾವ ಥರ ರೆಡಿಯಾಗಿ ಯಾವ ಥರ ಕಾಣಿಸ್ತೀನಿ ಅಂತ. ಸ್ನಾನ ಮಾಡಿ ರೆಡಿಯಾಗೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಬೇಗ ರೆಡಿ ಆಗ್ತಾಯಿದ್ದೀನಿ ಅಂತ ಅಂದರೆ ರೀಲ್ಸ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವಾಪಸ್ ಬರೋಷ್ಟರಲ್ಲಿ ಮಳೆ ಏನಾದರೂ ಬಂದುಬಿಟ್ರೆ ಫುಲ್ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಇವಾಗಲೇ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅಲ್ಲೂ ಹೋಗ್ಬಿಟ್ಟು ಮಾಡೋಣ ಅಂತ ನೈಟೇ ರೀಲ್ಸ್ ಕಳಿಸಿದ್ದೆ ಯಶುಗೆ, ಅದನ್ನು ಕಲ್ತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅವಳಿಗೂ ಕಲಿಸಿದ್ದೀನಿ. ನಾನು ಆ್ಯಕ್ಚುಲಿ ಒಂದು ಕಲ್ತ್ಕೊಂಡಿದ್ದೀನಿ ನೈಟು. ನಮ್ಮಮ್ಮ ಕೇಳ್ತಾಯಿದ್ರು ಏನು ಡ್ಯಾನ್ಸ್ ಮಾಡಬೇಕಾ ನಾಳೆ ಅಂತ. ಅಲ್ಲ, ಆದರೆ ರೀಲ್ಸ್ ಮಾಡೋದಕ್ಕೆ ಕಲ್ತ್ಕೊತಾ ಇದ್ದೆ. ಸೊ ಇವಾಗ ರೆಡಿ ಆಗೋಣ. ಒಂದು ಸ್ನಾನ ಮುಗೀತು. ಇವಾಗ ಆ್ಯಕ್ಚುಲಿ ನಾನು ಫಸ್ಟು ರೆಡಿ ಆಗಿಬಿಟ್ಟು ಆಮೇಲೆ ಡ್ರೆಸ್ ಹಾಕೊಂಡು ಅಂತಿದ್ದೀನಿ. ಅದು ಒಳಗಡೆ ಕ್ಯಾನ್ ಹಾಕ್ತಿರೋದ್ರಿಂದ ನಾನು ಅದನ್ನು ಒತ್ಕೊಂಡು ತಿರುಗಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಡ್ರೆಸ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇಲ್ಲಿ ನೋಡಿ ನಮ್ಮ ಮಿರರ್, ಇಲ್ಲಿ ರೆಡಿ ಆಗ್ತೀನಿ ಇವಾಗ. ರೆಡಿ ಅಂದರೆ ನಾನು ಫೌಂಡೇಶನ್ ಎಲ್ಲ ಹಾಕ್ಕೊಳಲ್ಲ, ಜಸ್ಟ್ ಒಂದು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ತೀನಿ ಅಷ್ಟೇ. ಆಮೇಲೆ ಐಲೈನರ್, ಲಿಪ್ಸ್ಟಿಕ್ ಅಷ್ಟೇ ನನ್ನ ಮೇಕಪ್ ಏನೋ ಬೇಗ ಆಗುತ್ತೆ ನಂದು. ಜಡೆ ಹಾಕೋಣಂದ್ರೆ ನಮ್ಮ ಮಮ್ಮಿ ಎಲ್ಗೋದ್ರು ಅಂತಲೇ ಗೊತ್ತಿಲ್ಲ. ಇರ್ತೀನಿ ಅಂತ ಹೇಳಿದ್ರು ಮನೇಲೇ, ಕೆಲ್ಸಕ್ಕೆ ಇಷ್ಟೊತ್ತಿಗೆ ಬಂದಿರ್ತೀನಿ ಅಂತ. ಬಂದಿದ್ರು ಮತ್ತೆ ಎಲ್ಗೋದ್ರು, ಮೇ ಬಿ ಕೆಲಸಕ್ಕೆ ಹೋಗಿರಬೇಕು. ಅವ್ರು ಬರೋಷ್ಟರಲ್ಲಿ ನಾನು ಫುಲ್ ರೆಡಿಯಾಗಿದ್ದರೆ ಜಡೆ ಒಂದು ಹಾಕ್ಸ್ಕೊಬಿಟ್ರೆ ಆಯಿತು. ಬಾಗಿಲೇ ಹಾಕ್ಬಿಟ್ಟು ಹೋಗಿದ್ದಾರೆ. ಆ್ಯಕ್ಚುಲಿ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ. ಬ್ಯಾಗಲ್ಲಿ ಒಂದು ಛತ್ರಿ ಐತಿ, ಛತ್ರಿ ತೊಗೊಂಡು ಹೋಗ್ತಿದ್ದೀನಿ. ಯಾಕಂದರೆ ಮಳೆ ಬಂದುಬಿಟ್ರೆ ಮನೆಯಿಂದ ಹೋಗ್ಬಿಟ್ಟಿರ್ತೀವಿ ಅಂತ, ನೆನಿಬಾರ್ದು ಅಂತ ಛತ್ರಿ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇವಾಗ ರೆಡಿಯಾಗೋಣ ಬನ್ನಿ. ಮಾತಾಡ್ತಾನೆ ಇದ್ದೀನಿ ಬರೀ. ಅಮ್ಮ ನೋಡಿ ಮಲ್ಕೊಂಡೋಳೆ. ನಮ್ಮ ಮನೆಯಲ್ಲಿ ನೋ ಟೈಮಿಂಗ್ಸ್, ಯಾರು ಯಾವಾಗ ಬೇಕೋ ಅವಾಗ ಎದ್ದೊಳ್ಬೋದು. ಸೊ ಫೋನ್ ಫಿಕ್ಸ್ ಮಾಡ್ತಾಯಿದ್ದೀನಿ. ಹಿಮಾಲಯ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ನಾನು. ವ್ಯಾಸ್ಲಿನ್ ಬಾಡಿ ಲೋಷನ್. ಏನಿಲ್ಲ ಅಂದರೂ ಬಾಡಿ ಲೋಷನ್ ಇರಲೇಬೇಕು ನನಗೆ. ಪಾಂಡ್ಸ್ ಕೋಲ್ಡ್ ಕ್ರೀಮ್ ಸ್ವಲ್ಪ ಫೇಸ್ಗೆ ಹಾಕ್ತೀನಿ, ಡ್ರೈ ಆಗಬಾರ್ದು ಅಂತ. ಆ್ಯಕ್ಚುಲಿ ದೊಡ್ಡದು ತೊಗೊಬರೋಣ ಅಂತಿದ್ದೆ, ನನಗೆ ಬೇರೆ ಏನೋ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಕೊಟ್ಬಿಟ್ಟು ಚಿಕ್ಕದು ಇಸ್ಕೊಂಡು ಬಂದಿದ್ದೀನಿ. ನಾನು ಫೌಂಡೇಶನ್ ಇದುವರೆಗೂ ಒಂದು
3 to 4 ಟೈಮ್ಸ್ ಹಾಕಿರ್ಬೋದು ಅಷ್ಟೇ. ಅದು ಯಾವಾಗ ಅಂತಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ನಾನು. ಅವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಪ್ರೋಗ್ರಾಮ್ ಇತ್ತಲ್ವ, ಆವಾಗ 2 ಟೈಮ್ಸ್ ಅವರೇ ಮೇಕಪ್ ಮಾಡಿದರು. ಮೇಕಪ್ ಈಸ್ ಇಂಪಾರ್ಟೆಂಟ್ ಇನ್ ಭರತನಾಟ್ಯಂ. ಅವಾಗ ಹಾಕ್ಕೊಂಡಿದ್ದು. ಕೂದಲು ಗಂಟಾಕ್ಬಿಡೋಣ ಫಸ್ಟು. ಕೂದಲು ಗಂಟಾಕಿ ಕಾಣಿಸ್ತಾ ಇದ್ದೀನ? ನನಗೆ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಯಾರು ಮಾಡೋರಿಲ್ಲ ಇವತ್ತು. ಕೂದಲು ಗಂಟಾಕಿ ನೋಡಿ, ಜಸ್ಟ್ 10 ರೂಪೀಸ್ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡೋದು ನಾನು. ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊತಾ ಇದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡ್ಮೇಲೆ ಯಾವಾಗಲೂ ಏನು ಕೆಲಸ ಮಾಡ್ತೀನಿ ಅಂತಂದರೆ ಟವಲ್ ಈ ಥರ ತೊಗೊಳ್ತೀನಿ, ವಾಪಸ್ ಹಿಂಗೆ ಒರೆಸ್ಬಿಡ್ತೀನಿ. ಇಟ್ಸ್ ಮೈ ಹ್ಯಾಬಿಟ್. ನಮ್ಮ ಬುಜ್ಜಿ ಆದರೆ ನೀನು ವೈಟಾಗಿ ಕಾಣಿಸ್ಬೇಕು ಅಂತ ಹಂಗೆ ಒರೆಸ್ತೀಯ ಅಂತ ಹೇಳ್ತಾಳೆ. ವೈಟಾಗಿ ಕಾಣಿಸ್ಬೇಕು ಅಂತಲ್ಲ, ಎಲ್ಲೂ ಬೂದು ಇರಬಾರ್ದು ಅಂತ ಒರೆಸ್ತೀನಿ ನಾನು. ಇವಾಗ ಐಲೈನರ್ ಹಾಕ್ಕೊಳ್ಳೋಣ. ಐ ಶೇಡ್ ಹಾಕ್ಕೊಳ್ಳೋದ ಬೇಡವಾ? ಐ ಶೇಡ್ ಬೇಡ ಅನಿಸುತ್ತೆ. ಐಲೈನರೇ ಹಾಕ್ಕೊತಿದ್ದೀನಿ. ಐ ಶೇಡ್ ಹಾಕೋಬೇಕು ಅನಿಸ್ತಾ ಇದೆ. ಐ ಶೇಡ್ ಹಾಕ್ಕೊತೀನಿ. ಐ ಶೇಡ್ ಎಲ್ಲಿದೆ ಗೊತ್ತಾ? ಇಲ್ಲಿಟ್ಟಿದ್ದೀನಿ ಕಬೋರ್ಡಲ್ಲಿ. ಇಲ್ಲಿ ನೋಡಿ ನಮ್ಮ ಅಮ್ಮದ ಸೀರೆ ಕಲೆಕ್ಷನ್ಸ್ ಎಷ್ಟಿದೆ ಅಂತ. ಅಲ್ಲಿಂದ ನಮ್ಮಮ್ಮದೊಂದು ಅಂಗಡಿನೇ ಇಟ್ಬಿಡ್ಬೋದು. ಐ ಶೇಡ್ ಎಲ್ಲಿಟ್ಟಿದ್ದೀನಿ ಅಂತ ನೆನಪಾಗ್ತಾಯಿಲ್ಲ. ಮೇ ಬಿ ಮೇಕಪ್ ಕಿಟ್ಟಲ್ಲಿ ಇಟ್ಟಿದ್ದೀನಿ ಅನಿಸುತ್ತೆ. ಅದು ಮಂಚದ ಕೆಳಗೆ ಹಾಕ್ಬಿಟ್ಟಿದ್ದೀನಿ. ಯಾವ ಕಲರ್ ಹಾಕೊಳ್ಳೋಣ ಅಂದರೆ ಇಷ್ಟರಲ್ಲಿ ಯಾವುದೋ ಒಂದು ಕಲರ್ ಹಾಕೋಬೇಕು ನನಗೆ. ಗ್ರೇ ಟೈಪಲ್ಲಿದೆ ಇದು. ಗ್ರೇ ಮತ್ತು ಸಿಲ್ವರ್ ಟೈಪಲ್ಲಿ ಇದು ಹಾಕೊಳ್ಳೋಣ ಅಂತಿದ್ದೀನಿ. ಐ ಶೇಡ್ ಹಾಕಿದ್ಮೇಲೆ ಇವಾಗ ಡಾಸ್ಲರ್ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಐಲೈನರ್ ಹಾಕೋತೀನಿ. ನಾನು ಮೇಲೆ ಕೆಳಗೆ ಐಲೈನರಲ್ಲಿ ಹಾಕ್ತೀನಿ. ಕಾಜಲ್ ಯೂಸ್ ಮಾಡಲ್ಲ ಅಷ್ಟು, ಯಾವಾಗಾದರೂ ರೇರ್ ಕಾಜಲ್ ಯೂಸ್ ಮಾಡೋದು. ಇವಾಗ ಐಲೈನರ್ ಹಾಕೋಬೇಕು ನಾನು. ಐಲೈನರ್ ಹಾಕ್ಕೊಂಡು ಸಿಗ್ತೀನಿ ಯಾವ ಥರ ಕಾಣಿಸ್ತೀನಿ ಅಂತ. ನೋಡಿ, ಐಲೈನರ್ ಹಾಕ್ಕೊಂಡಿದ್ದಾಯಿತು. ನಾನು ಐಲೈನರ್ ಅಂದರೆ ನನಗೆ ಫೇವ್ರೆಟ್. ಐಲೈನರ್ ಹಾಕ್ಕೊಂಡಿದ್ದಾಯಿತು. ಇವಾಗ ಬೊಟ್ಟೊಂದು ಇಟ್ಕೊಂಡ್ರೆ ಮುಗೀತು ನನ್ನ ಮೇಕಪ್ಪು. ಇವಾಗ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಬೇಕಷ್ಟೆ. ಈಗ ಡ್ರೆಸ್ ಹಾಕ್ಕೊಂಡು ಸಿಗ್ತೀನಿ. ಕ್ಲೋಸ್ ಮಾಡಿಬಿಡ್ತಾಗಿಲ್ಲ. ಡ್ರೆಸ್ ಹಾಕ್ಕೊಂಡಿದ್ದಾಯಿತು ನೋಡಿ, ಚೆನ್ನಾಗಿದೆಯಾ? ಮಿರರಲ್ಲಿ ನೋಡಿಸ್ತೀನಿ ನೋಡಿ. ಈ ಥರ ಇದೆ ನನ್ನ ಡ್ರೆಸ್. ಇವಾಗ ನಮ್ಮ ಮಮ್ಮಿ ಬರೋದು ಮೋಸ್ಟ್ಲಿ ಲೇಟ್ ಆಗುತ್ತೆ ಅನಿಸುತ್ತೆ. ನಾನೇ ಜಡೆ ಹಾಕ್ಕೊಬಿಡ್ತೀನಿ. ನಾನೇ ಹಾಕೋತೀನಿ, ಬಟ್ ಸೊಟ್ಟಂಪಟ್ಟ ಬರುತ್ತೆ ಅಂತ ಮಮ್ಮಿಗೆ ಹಾಕೋಕೆ ಹೇಳಿದ್ದೆ. ಮಮ್ಮಿ ಇನ್ನೂ ಬಂದಿಲ್ಲ, ನಾನೇ ಹಾಕ್ಕೊಬಿಡ್ತೀನಿ. ಇವಾಗ ನೋಡಿಸ್ತೀನಿ ಇದು ಯಾವ ಥರ ಹಾಕೋದು. ಸಗದ ಜಡೆ ಹಾಕೋತಿದ್ದೀನಿ. ಇವಾಗ ಸಗದ ಜಡೆ ಹಾಕ್ಕೊಂಡು ಕೆಳಗಡೆ ಮಾತ್ರ ನನ್ನದೇ ಕೂದಲು ಕುಚ್ಚಾಕೋತಿದ್ದೀನಿ. ಇವಾಗ ಜಡೆ ಹಾಕೋಬೇಕು. ಈಗ ಜಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನಗೆ ನಾನೇ ಹಾಕ್ಕೊಳೋದಕ್ಕಿಂತ ಬೇರೆಯವ್ರಿಗೆ ನೀಟಾಗಿ ಹಾಕ್ತೀನಿ. ನನಗೆ ನಾನೇ ಹಾಕ್ಕೊಳೋಕ್ಕೆ ಬಸ್ ನೀಟಾಗಿ ಬರೋಣ. ಹಿಂದೆಗಡೆ ಹಾಕ್ಕೋಬೇಕಲ್ವ, ಅದಕ್ಕೆ ನಮ್ಮ ಮಮ್ಮಿ ಈ ಕುಚ್ಚನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ನನ್ನ ಕೂದಲಿಗೆ ಹಾಕ್ಕೊಂಡಿರಲಿಲ್ಲ, ಚರಿ ಹಾಕ್ಕೊಂಡು ಹಾಕೋತಿದ್ದೆ. ಇವತ್ತು ಹಾಕ್ಕೊಳ್ಳೋಣ ಅಂತೀನಿ.
ಆ್ಯಕ್ಚುಲಿ ಈ ಕಡೆ ಒಂದು ಮಿರರ್ ಇದೆ, ಆ ಕಡೆ ಅಷ್ಟು ಚೆನ್ನಾಗಿ ಬರ್ತಿಲ್ಲ ವೀಡಿಯೋ, ಇವಾಗ ನೋಡ್ಕೊಂಡೆ ನಾನು. ಸೊ ಈ ಮಿರರ್ ಹತ್ರ ರೆಡಿ ಆಗ್ತೀನಿ ನಾನು ಇವಾಗ. ಕುಚ್ಚನ ಹಾಕೋದಕ್ಕೆ ನಾನಿವಾಗ ನನಗೆ ಕುಚ್ಚು ಹಾಕೊಳ್ಳೋದೇ ಕಷ್ಟ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ಹಾಕೋಬಿಟ್ಟೆ. ಈ ಚಿಕ್ಕ ರಬ್ಬರ್ ಹಾಕ್ತಾಯಿದ್ದೀನಿ, ಡಿಸ್ಕೋ ರಬ್ಬರ್. ಇಚ್ಕೊಂಡ್ಬಂದ್ಬಿಟ್ರೆ ಏನು ಮಾಡಿ ನೋಡಿ, ನನ್ನ ಜಡೆ ಈ ಥರ ಬಂದಿದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಹೂವು ಹಾಕೋಬೇಕು, ಹೂವು ಒಂದು ಹಾಕೋತೀನಿ, ಇವು ಹಾಕೋತಿದ್ದೀನಿ ಈ ಥರ. ಎಲ್ಲ ಅಲ್ಲಿದೆ, ಏರ್ ಪಿನ್ಸ್ ಎತ್ಕೊಬರ್ಬೇಕು, ಒಂದೊಂದೇ ಎತ್ಕೊಬರ್ಬೇಕು. ನೋಡಿ ಫೈನಲ್ ನನ್ನ ಜಡೆ ಈ ಥರ ಇದೆ. ಇವೆರಡು ಮಾತ್ರ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ನೆಕ್ಸ್ಟು ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ಲ, ಲಿಪ್ಸ್ಟಿಕ್ ಹಾಕೋತೀನಿ ಈಗ. ಮತ್ತೆ ಲಿಪ್ ಲೈನರ್ ತಗೊಬರ್ಬೇಕು. ಲಿಪ್ಸ್ಟಿಕ್ ಹಾಕೊಂಡಿರಲಿಲ್ಲ, ನೋಡಿ ಲಿಪ್ಸ್ಟಿಕ್ ಹಾಕೋತಿದ್ದೀನಿ. ಲಿಪ್ ಲೈನರು ಇದು ಡಾರ್ಕ್ ಶೇಡ್ ಹಾಕೋತಿದ್ದೀನಿ ಲಿಪ್ಸ್ಟಿಕ್ಕು. ಇವಾಗ ಓಲೆ ಹಾಕೋತಿದ್ದೀನಿ, ಈ ಓಲೆ ಹಾಕೋತಿದ್ದೀನಿ ನಾನು. ಈ ಓಲೆಗೆ ಈ ಮಟ್ಟಿ ಹಾಕೋತಿದ್ದೀನಿ. ಯಶು ಕಾಲ್ ಮಾಡಿದ್ಲು, ಅವಳದು ರೆಡಿ ಆಗಿದೆಯಂತೆ. ಅವಳು ಇನ್ನು ಓಲೆ ಸರ ಹಾಕೊಂಡ್ರೆ ಆಯ್ತಂತೆ, ನಂದು ಓಲೆ ಸರ ಹಾಕೊಂಡ್ರೆ ಆಯಿತು. ಓಲೆ ಸರ ಹಾಕೊಂಡು ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇರೋದು ಇವಾಗ. ಆ್ಯಕ್ಚುಲಿ ನಾನೇ ಲೇಟಾಗಿ ಹೋಗೋಣ ಅಂದೆ. ಭಾಷಣ ಇನ್ನೂ ಪ್ರೋಗ್ರಾಮು ಸ್ಟಾರ್ಟ್ ಮಾಡಿದ್ದೀನಿ, ಹೇಳ್ತಾರೆ 11 o'clock ಅಂತ, ಲೇಟಾಗಿ ಮಾಡ್ತಾರೆ. ಸರ 2 ತೆಗ್ದಿದ್ದೀನಿ, ಯಾವ್ದು ಹಾಕೋಬೇಕಂತ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸುತ್ತೆ ಅದು ಹಾಕೋತೀನಿ. ಯಾವಾಗಲೂ ಜುಮ್ಕಿ ಅದಕ್ಕೆ ಈ ಸರಿ ಬೇರೆ ಹಾಕೊಂಡು ಮಾತಾಡ್ಕೊತಾಯಿದ್ದೀನಿ. ಈ ಓಲೆಗೆ ನೈಟ್ ಎಷ್ಟು ಹುಡ್ಕೊಂಡಿದ್ದೀನಿ, ಎಲ್ಲೋ ಇಟ್ಬಿಟ್ಟು ಹುಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಇದೇ ಫಂಕ್ಷನ್ಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ರಿ. ಈ ಸರಿ ಪ್ರೋಗ್ರಾಮ್ ಇರೋದು ಸಹ ಗೊತ್ತಿಲ್ಲ, ನಿನ್ನೆ ಗೊತ್ತಾಗಿದೆ ನಮಗೆ ಇವತ್ತು ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಈ ಸರಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ, ಬಟ್ ಗೊತ್ತಿರಲಿಲ್ಲ. ನಾವೆಲ್ಲರೂ ಆ್ಯಕ್ಚುಲಿ ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕೊಂಡು ಹೋಗ್ತೀವಿ. ಮೇ ಬಿ ಇದೇ ಸರಿ ಡಿಫ್ರೆಂಟ್ ಅನಿಸುತ್ತೆ, ಅಂದರೆ ಇದೇ ಲೆಹೆಂಗಾನೇ ಹಾಕೋತಿರೋದು ಎಲ್ಲರೂ, ಬಟ್ ಎಲ್ಲರದ್ದು ಡಿಫ್ರೆಂಟ್ ಇರುತ್ತೆ. ಇಲ್ಲ 3 ಜನ ಹೋಗ್ತಾ ಇರೋದು ಹುಡುಗಿರಲ್ಲಿ, ಬರ್ತಾಯಿಲ್ಲ ಯಾರೂ. ಸರ ಇಟ್ಟು ಅಲ್ಲಿ ಯಾವ್ದು ಹಾಕೋಣ ಅಂತ ಗೊತ್ತಿಲ್ಲ, 2 ಹಾಕೊಂಡು ಬರ್ತೀನಿ. ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದು ಹಾಕೋತೀನಿ. ಆ್ಯಕ್ಚುಲಿ ಇದು ಹಾಕೋಬೇಕಂತ ಇದ್ದೀನಿ ನಾನು, ನನಗಿದು ಇಷ್ಟ ಆಗಿದೆ. ಸಾಕು ಅನಿಸುತ್ತೆ ಅಲ್ವಾ, ಇದೇ ಚೆನ್ನಾಗಿದೆ ಅನಿಸುತ್ತೆ. ಒಂದು ಸೊಂಟಕ್ಕೆ ಚೈನ್ ಹಾಕ್ತಿದ್ದೀನಿ. ಇದು ನಾನು ಆ್ಯಕ್ಚುಲಿ ಮೀಶೋಲ್ಲಿ ಬುಕ್ ಮಾಡಿದ್ದು, ನೋಡಿ ಸಿಂಪಲಾಗಿರಲಿ ಅಂತ. ಈ ಚೈನ್ ಹಾಕ್ಕೋಬೇಕು, ರಿಂಗು ಬಳೆ ಹಾಕ್ಕೊಂಡ್ರೆ ಮುಗಿಯುತ್ತೆ ನಂದು. ಎಲ್ಲ ಹಾಕೋಬಿಡ್ತೀನಿ. ಫೈನಲ್ ಲುಕ್ ಯಾವ ಥರ ಇದೆ ಅಂತ. ಬಳೆ ಇದು ಹಾಕೋತೀನಿ. ಒಂದು ರಿಂಗ್, ಫೈನಲಿ ರೆಡಿ. ಇವಾಗ ಒಂದೆರಡು ರೀಲ್ಸ್ ಮಾಡಿಬಿಟ್ಟು ಹೋಗೋಣ ಅಂತ ಇದ್ದೀನಿ. ವೈಟ್ ಬೊಟ್ಟು ಮೇಲೆ ಇಟ್ಟು ನೋಡ್ತೀನಿ, ಚೆನ್ನಾಗಿ ಕತ್ತಿಸಿದ್ರೆ ಇಡ್ತೀನಿ, ಇಲ್ಲಾಂದರೆ ಅಲ್ಸಾಕ್ತೀನಿ. ಚೆನ್ನಾಗಿದೆ ಅನಿಸುತ್ತೆ ಅಷ್ಟೇ, ಎಲ್ಲ ಫಿನಿಶ್. ಇವಾಗ ಹೋಗೋದೆ ಇನ್ನು. ಇವಾಗ ಹೋಗ್ತಾ ಇದ್ದೀನಿ, ರೀಲ್ಸ್ ಮಾಡಿದ್ದಾಯಿತು. ನಾನು ಹಾಕಿದ ಸ್ಲಿಪ್ಪರ್ ಇದೆ ನೋಡಿ, ಬ್ಲ್ಯಾಕ್ ಹೀಲ್ಸ್. ಆಲ್ರೆಡಿ ಒಂದು 2 or 3 ಟೈಮ್ಸ್ ಹಾಕಿದ್ದೀನಿ.
ಇವಾಗ ಯಶು ಬರ್ತಾಳೆ, ಹೋಗೋಣ ಬನ್ನಿ. ಯಶುಗೂ ಫೋನ್ ಮಾಡಬೇಕು, ಇವಾಗ ಬರ್ತಿದ್ದೀನಿ. ಅವಳು ಬರ್ತಾಳೆ, ಎಲ್ಲಮ್ಮ ಬರ್ತಾಳೆ, ಹೋಗೋದು. ನಿನ್ನೆ ನೋಡಿಸ್ತಾ ಇದ್ದೀನಿ. ಎಷ್ಟೊತ್ತಿಂದ ಕಾಯಿಸಿರೋದು ನನ್ನ ನೀವು. ನಾನು ಅದೇ ಓಲೆ ಇಟ್ಕೊಳ್ಳೋಣ ಅಂತಿದ್ದೆ, ಮತ್ತೆ ಇಟ್ಕೊಂಡಿಲ್ಲ. ಮಳೆ ಬರ್ತೈತೆ ನೋಡಾಗಿ. ಗೈಸ್, ನಾವೆಲ್ಲರೂ ರೆಡಿಯಾಗ್ಬಿಟ್ಟು ಬಂದರೆ ಯಾರು ರೆಡಿಯಾಗಿರೋರೇ ಕಾಣಿಸ್ತಾ ಇಲ್ಲ. ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಯಾರು ರೆಡಿಯಾಗಿರೋರು ಕಾಣಿಸಿಲ್ಲ ಅಂತ ಅಂದರೆ ವಾಪಸ್ ಹಂಗಿಂದ ಸೀದಾ ನಡ್ಕೊಂಡು ಹೋಗ್ಬಿಡ್ತೀವಿ ಮನೆಗೆ. ಆಮೇಲೆ ನಾವು ಮಾತ್ರ ಅಜ್ಜಿಪ್ ಆಗ್ಬೋದು. ಲಾಸ್ಟ್ ಇಯರ್ ಎಷ್ಟೊಂದು ಜನ ರೆಡಿಯಾಗಿ ಎಲ್ಲರೂ ರೆಡಿಯಾಗಿ ಬಂದಿದ್ವಿ. ಈ ಸರಿ ಯಾರು ಕಾಣಿಸ್ತಾನೆ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಗೇಟ್ ಹತ್ರ. ನೋಡೋದಕ್ಕೆ ಕಳಿಸ್ತಾ ಇದ್ದೀರಿ, ನಾವು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಎಷ್ಟು ನಾನು ಬರಲ್ಲ. ಗೈಸ್, ಕಾಲೇಜಲ್ಲಿ ಯಾರು ರೆಡಿಯಾಗೇ ಬಂದಿಲ್ಲ. ಇಟ್ಸ್ ಟೂ ಬ್ಯಾಡ್. ಗೈಸ್, ನಾವು ಕಾಲೇಜ್ಗಂತ ರೆಡಿಯಾಗ್ಬಿಟ್ಟು ಬಂದ್ಬಿಟ್ಟು ಕಾಲೇಜಲ್ಲಿ ಯಾರೂ ರೆಡಿ ಆಗಿರಲಿಲ್ಲ. ಆಮೇಲೆ ಹೋಗ್ತಾಯಿದ್ರು, ಬಟ್ ನಾವು ಹೋಗಲಿಲ್ಲ. ರೀಲ್ಸ್ ಮಾಡ್ಕೊಂಡು ಇದ್ದೀರಿ, ಫೋಟೋಶೂಟ್ ಮಾಡ್ಕೊಂಡು ಇದ್ದೀರಿ. ಅಲ್ಲಿ ಮುಂದೆಗಡೆ ಒಂದು ರೋಡ್ ಚೆನ್ನಾಗಿದೆ, ಅಲ್ಲಿ ಇಬ್ಬರು ಒಂದು ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಎಲ್ಲಮ್ಮ ಓದ್ಲು ಆಲ್ರೆಡಿ ಮನೆಗೆ. ಅವಳು ಓದ್ಲು, ಅವಳೇನು ಅಷ್ಟು ರೆಡಿಯಾಗಿ ಬಂದಿರಲಿಲ್ಲ. ಅವಳು ಓದ್ಲು, ಅವಳು ಆಗಿಲ್ಲ ಅಂತ. ಇವಾಗ ನಾವು ಅಷ್ಟೇ ಇದ್ದೀರಿ, ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ರೀಲ್ಸ್ ಮಾಡೋಕ್ಕೆ ಹೋಗ್ತೀವಿ. ಇದು ಯಾವ ರೋಡೋ ನಿಮಗೆ ಗೊತ್ತಿದ್ರೆ ನೀವೇ ನೋಡಿ, ಕಮೆಂಟ್ ಮಾಡಿ. ಚಂದ ಮಾಮ ಕೈ ಚಾಚಿದ, ಬಾರೆ ಎಂದು ಗೋಳಾಡಿದ, ಇವನ ಬಿಟ್ಟು ಹೋಗಲಾರೆ ಎಂದಳು.